ಮಂಡ್ಯದಲ್ಲಿ ನಿಖಿಲ್, ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆ ವಿಚಾರವಾಗಿ ಈಶ್ವರಪ್ಪನವರು ಲೇವಡಿ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಕೇಳೋಣ. ದೇವೇಗೌಡರು ತಮ್ಮ ಕುಟುಂಬ ರಾಜಕಾರಣವನ್ನ ಹಾಗೆ ಪೋಷಿಸ್ತಾ ಹೋಗ್ತಾ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈಶ್ವರಪ್ಪನವರು ಮಾತಾಡಿದ್ದಾರೆ. ದೇವೇಗೌಡರಿಗೆ 28 ಮಕ್ಕಳು ಇಲ್ವಲ್ಲ ಅನ್ನುವಂತಹ ಕೊರಗು ಕಾಡುತ್ತೆ. ಗೌಡರು ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗೂ ಮಕ್ಕಳನ್ನ ನಿಲ್ಲಿಸ್ತಾ ಇದ್ರು, ಒಂದ್ ವೇಳೆ 28 ಮಕ್ಕಳು ಇದ್ರೆ ಅಂತ ಹೇಳಿದ್ರು. 28 ಕ್ಷೇತ್ರದಲ್ಲಿ 28 ನನಗೆ ಮಕ್ಕಳಿಲ್ಲಲ್ಲ ಅಂತ ಪಾಪ ದೇವೇಗೌಡರಿಗೆ ದುಃಖ ಇರ್ಬೋದು. 28 ಮಕ್ಕಳು ಅಕಸ್ಮಾತ್ ದೇವೇಗೌಡರು ಇದ್ದಿದ್ರೆ 28 ಕ್ಷೇತ್ರಕ್ಕೆ ಒಬ್ಬೊಬ್ಬ ಮಗನ್ನ MP ಕ್ಯಾಂಡಿಡೇಟ್ ಮಾಡಿಬಿಡೋರು. ಪಾಪ 28 ಇಲ್ಲ, 14 ಜನನಾಗಿದ್ದರೆ ಮಕ್ಕಳು 14 ಸೊಸೆರಾರು ಸಿಗೋರು, ಅಲ್ಲಾರು 28 ಆಗೋದು. ದುರಾದೃಷ್ಟ ದೇವೇಗೌಡರದು. ಎಷ್ಟು ಮಕ್ಕಳಿದಾರೆ ನನಗೆ ಗೊತ್ತಿಲ್ಲ, ನಾನು ಟೀಕೆ ಮಾಡ್ತಿಲ್ಲ, ನಾನು ಇರೋ ವಿಷಯ ಪ್ರಾಕ್ಟಿಕಲಾಗಿ ಹೇಳ್ತಿದ್ದೀನಿ.